ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಓಕೆ, ಸೊ ಇವತ್ತಿನ ಅಪ್ಡೇಟ್ ಏನಂತಂತಂದರೆ, ನಿನ್ನೆ ದಿನ ಏನಾಗಿತ್ತು, 21 ಜುಲೈ 2025 ಬಾಂಬೆ ಹೈಕೋರ್ಟು ಸಾತ್ ಗ್ಯಾರ ಅಂತಲೇ ಫೇಮಸ್ ಆಗಿರೋ ಮುಂಬೈ ಟ್ರೈನ್ ಬ್ಲಾಸ್ಟ್ನ ಏನು ಅಕ್ಯೂಸ್ಡ್ ಇದ್ರು 12 ಜನ, ಅವರನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ 5 ಜನರಿಗೆ ಡೆತ್ ಸೆಂಟೆನ್ಸ್ ಆಗಿತ್ತು ಮತ್ತು 7 ಜನರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಆಗಿತ್ತು. ಸೊ ಅವರನ್ನು ಪ್ರಾಸಿಕ್ಯೂಷನ್ ಅಡ್ವೊಕೇಟ್ ಏನು ಮಾಡಿದ, ಏನು ಎವಿಡೆನ್ಸ್ ಇದೆ ಸರಿಯಾಗಿ ಪ್ರೂವ್ ಮಾಡಿಲ್ಲ, ಯಾವುದೇ ಒಂದು ಸರಿಯಾದ ಎವಿಡೆನ್ಸನ್ನು ಪ್ರೊಡ್ಯೂಸ್ ಮಾಡಿಲ್ಲ, ಬರೀ ಡೌಟ್ ಬೇಸ್ ಮೇಲೆ ಅವರಿಗೆ ಇಷ್ಟೊಂದು ದಿನ ಇದಾಗಿದೆ, ಪನಿಷ್ಮೆಂಟ್ ಆಗಿದೆ ಅಂತ ಹೇಳಿ ಅಬ್ಸರ್ವ್ ಮಾಡಿ, ಮತ್ತು ಬರೀ ಡೌಟ್ ಮೇಲೆ ಯಾರನ್ನು ಇಷ್ಟು ದಿನ ಪನಿಷ್ಮೆಂಟ್ಗೆ ಒಳಪಡಿಸಿ ಅವರನ್ನು ನಾವು ಡೆತ್ ಸೆಂಟೆನ್ಸ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಬಾಂಬೆ ಹೈಕೋರ್ಟ್ ಏನು ಮಾಡಿದೆ, ನೆನ್ನೆ ರಿಲೀಸ್ ಮಾಡಿದೆ. ಓಕೆ, ರಿಲೀಸ್ ಮಾಡುವಾಗ ಇದು ಒಂದೇನು ಅಬ್ಸರ್ವೇಷನ್ ಮಾಡಿದೆ ಅಂತಂದರೆ, ಏನು ಮಹಾರಾಷ್ಟ್ರದ ಕ್ರೈಮ್ ಕಂಟ್ರೋಲ್ ಬೋರ್ಡ್ ಏನಿದೆ, ಆ ಆಫೀಸರ್ಸು ಅವರಿಗೆ ತುಂಬ ಟಾರ್ಚರ್ ಮಾಡಿದಾರಂತೆ. 3rd ಡಿಗ್ರಿ ಟಾರ್ಚರ್ ಬಗ್ಗೆ ಮೆನ್ಷನ್ ಮಾಡಲಾಗಿದೆ ಜಜ್ಮೆಂಟಲ್ಲಿ. ಓಕೆ, ಸೊ 3rd ಡಿಗ್ರಿ ಏನು ಟಾರ್ಚರ್ ಏನಿದೆ ಪೊಲೀಸರು ಮಾಡೋದು, ಆ 3rd ಡಿಗ್ರಿ ಟಾರ್ಚರ್ ಬಗ್ಗೆ ತುಂಬ ಜನರಿಗೆ ಗೊತ್ತಿರುತ್ತೆ, ಬಟ್ ಯಾವ ರೀತಿ ಅಂತ ಹೇಳಿ ಕರೆಕ್ಟಾಗಿ ಯಾರೂ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡಲ್ಲ, 3rd ಡಿಗ್ರಿ ಟಾರ್ಚರ್ ಏನಿರುತ್ತೆ ಅಂತ ಹೇಳಿ. ಸೊ ಆ ರೀತಿ ಟಾರ್ಚರನ್ನು ಅಕ್ಯೂಸ್ಡ್ಗೆ ಕೊಡಲಾಗಿತ್ತು. ಓಕೆ, ಸೊ ಈ ರೀತಿಯಲ್ಲಿ ಹೇಳಿ ಅವರಿಗೆ ತುಂಬಾ ಹರಾಸ್ ಮಾಡಿ ಅವ್ರನ್ನ 96 ಡೇಸ್ವರೆಗೂ ಕಸ್ಟಡಿಯಲ್ಲಿ ಇಟ್ಕೊಂಡು ಅವ್ರಿಗೆ ತುಂಬಾ ಟಾರ್ಚರ್ ಕೊಟ್ಟು ಅವರಿಗೆ ಅವ್ರ ಕಡೆಯಿಂದ ಏನು ಏನು ಒಂದು ವಿಟ್ನೆಸ್ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಯಾವುದನ್ನೇ ಒಂದು ಇದು ಮಾಡಲಾರ್ದೆ, ದಯೆ ಇಲ್ಲದೆ ಅವ್ರಿಗೆ ತುಂಬಾ ಹೊಡೆದು ಅಮಾನವೀಯ ರೀತಿಯಲ್ಲಿ ಅವ್ರಿಗೆ ಟಾರ್ಚರ್ ಮಾಡಿ. ಓಕೆ, ಸೊ ಮತ್ತು ಅವ್ರ ಕಡೆಯಿಂದ ಏನು ಒಂದು ಸ್ಟೇಟ್ಮೆಂಟನ್ನು ತೊಗೊಂಡು ಹಾಜರು ಮಾಡಲಾಗಿತ್ತು ಕೋರ್ಟ್ ಮುಂದೆ. ಸೊ ಅದೆಲ್ಲವನ್ನು ಪರಿಗಣಿಸಿ ಅವರನ್ನು ಬಿಡುಗಡೆ ಮಾಡಲಾಯಿತು ನಿನ್ನೆ 12 ಜನರನ್ನು. ಅದು 18 ವರ್ಷ ಅವ್ರ ಕಸ್ಟಡಿಯಲ್ಲಿದ್ದರು, 18 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ ಮೇಲೆ ಅವರನ್ನು ನಿನ್ನೆ ಬಿಡುಗಡೆ ಮಾಡಲಾಗಿದೆ. ಸೊ ಈ ವಿಷಯದ ಬಗ್ಗೆ ತಮ್ಮ ಅನಿಸಿಕೆ ಏನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್, ಹ್ಯಾವ್ ಅ ನೈಸ್ ಡೇ.